ಸಂಸತ್ತಿನ ಎರಡೂ ಸದನಗಳು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಎನ್ಸಿಡಿಸಿ ತಿದ್ದುಪಡಿ ಮಸೂದೆ 2026ಕ್ಕೆ ಅಂಗೀಕಾರ ನೀಡಿವೆ. ಲೋಕಸಭೆಯಲ್ಲಿ ಈಗಾಗಲೇ ಅಂಗೀಕಾರಗೊಂಡಿದ್ದ ಮಸೂದೆಗೆ ರಾಜ್ಯಸಭೆ ಅನುಮೋದನೆ ನೀಡಿದೆ. ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೋಹೋಲ್ ಅವರು ಮಸೂದೆಯನ್ನು ಮಂಡಿಸಿದರು. ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆ 1962ಕ್ಕೆ ಮತ್ತಷ್ಟು ತಿದ್ದುಪಡಿ ತರುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ. ಮಸೂದೆಯ ಮೂಲಕ ನಿಗಮವು ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲೂ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಇದಲ್ಲದೆ ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ಎನ್ಸಿಡಿಸಿಯಿಂದ ದೊರೆಯುವ ಹಣಕಾಸು ರಾಜ್ಯ ಸರ್ಕಾರಗಳು ವಿಸ್ತರಿಸಲು ಅವಕಾಶ ನೀಡಲಾಗಿದೆ. ಸಹಕಾರ ಸಂಘಗಳು ಅಥವಾ ಸಹಕಾರ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಗಳಿಗೆ ನಿಗಮವು ನೇರವಾಗಿ ಸಾಲ ಮತ್ತು ಅನುದಾನ ನೀಡಬಹುದಾಗಿದೆ. ಮಸೂದೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಸಚಿವ ಮುರಳೀಧರ್ ಮೋಹೋಲ್, ಈ ಮಸೂದೆಯ ಮೂಲಕ ದೇಶಾದ್ಯಂತ ಕೋಟ್ಯಂತರ ರೈತರ ಕಲ್ಯಾಣ ಮತ್ತು ಆರ್ಥಿಕ ಸಬಲೀಕರಣ ಮತ್ತಷ್ಟು ಬಲಗೊಳ್ಳಲಿದೆ ಎಂದು ಹೇಳಿದರು. ದೇಶದಲ್ಲಿ ಸಹಕಾರ ಕ್ಷೇತ್ರದ ಸಂಘಟಿತ ಮತ್ತು ನಿರಂತರ ಅಭಿವೃದ್ಧಿಗೆ ಹಣಕಾಸು ನೆರವು ನೀಡುವ ಉದ್ದೇಶದಿಂದ ಎನ್ಸಿಡಿಸಿಯನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. 1963ರಲ್ಲಿ ಎನ್ಸಿಡಿಸಿ ಸ್ಥಾಪನೆಯಾದ ಬಳಿಕ 2014ರವರೆಗೆ ಹಿಂದಿನ ಸರ್ಕಾರ ಸುಮಾರು 45,000 ಕೋಟಿ ರೂಪಾಯಿ ಹಣಕಾಸು ನೆರವು ನೀಡಿತ್ತು. ಆದರೆ 2014ರಿಂದ ಕಳೆದ 12 ವರ್ಷಗಳಲ್ಲಿ ಈ ನೆರವು ಸುಮಾರು 4 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಸಹಕಾರ ಕ್ಷೇತ್ರವು ವಿಶ್ವದ ಅತಿದೊಡ್ಡ ಸಹಕಾರ ಜಾಲಗಳಲ್ಲಿ ಒಂದಾಗಿದೆ. ದೇಶದಲ್ಲಿ ಇಂದು 8 ಲಕ್ಷಕ್ಕೂ ಹೆಚ್ಚು ಸಹಕಾರ ಸಂಘಗಳಿದ್ದು ಸುಮಾರು 30 ಕೋಟಿ ಸದಸ್ಯರು ಅವುಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಎಂದು ಹೇಳಿದರು. पहली बार सहकारिता क्षेत्र के लिए नई सहकारिता नीति का अनावरण किया गया, जो अगले 20 वर्षों के लिए सहकारिता क्षेत्र का विकास और विस्तार सुनिश्चित करेगा। और उसके बाद बहुत सदस्यों के उनके भाषण में भी आया कि जो मुद्दा मैं बोलने वाला हूं कि अब मोबिलिटी के क्षेत्र में भी सहकारिता की भावना पर आधारित हमारी भारत टैक्सी की अब शुरुआत हो गई है। ऐसे 163 से अधिक 163 से अधिक इनिशिएटिव पिछले केवल 5 वर्षों में लिए गए